ಮೋಕಂ ಕರೋತಿ ವಾಚಲಂ ಹೌದಾ ಪಂಗೋ ಸಮಾಧಾನಾರಿ ಯತ್ ಕೃಪಾಹಂ ತಂ ಪರಮಾನಂದ ವಂದೇ ಮಾಧವ. ಮಾಧವ ಗುರುವಿನ ಕೃಪೆ ಆದ ಮೇಲೆ ಏನಾಗ್ತದೆಪ್ಪ? ಗುರುವಿನ ಕೃಪೆ ಆದ ಮೇಲೆ ಕುಂಟನು ಪರ್ವತ ಹತ್ತುವತನೆ. ಹಾ, ಗುರು ಕೃಪೆ ಆದ ಮೇಲೆ ಮತ್ತೇನಾಗ್ತದ? ಕೇಳಿಸುವತನೆ. ಹಾ, ಗುರು ಕೃಪೆ ಆದ ಮೇಲೆ ಕುರುಡನು ಕಣ್ಣು ಕಾಣಿಸುವತನೆ ಅಂತ ಹೇಳ್ತಾರೆ ಮಹಾತ್ಮರು. ಹೌದೌದು. ಅಖಿಲಾಂಡ ಕೋಟಿಯ ಬ್ರಹ್ಮಾಂಡ ನಾಯಕದ ಯಾರಿಪ್ಪ? ಗುರು ಸೋಮಲಿಂಗೇಶ್ವರ ಕರ್ತುದ್ಗದಿಗೆ ಭಗವಂತನ ಪಾದಕ್ಕೂ ಇವತ್ತ ನಮಸ್ಕಾರವನ್ನು ಸಲ್ಲಿಸಿ ನಮಸ್ಕಾರವನ್ನು ಸಲ್ಲಿಸುತ್ತೇಪ್ಪ. ಆತನ ಪ್ರಿಯ ಶಿಷ್ಯ ಸಿದ್ಧಿಯ ಪುರುಷ ಮಹಿಮಾ ಪುರುಷ ಯೋಗಿನಾದ ಅಮೋಘ ಸಿದ್ದೇಶ್ವರ ಏನಪ್ಪ ಆ ಭಗವಂತನ ಪಾದಕ್ಕೂ ಇವತ್ತ ನಮಸ್ಕಾರವನ್ನು ಸಲ್ಲಿಸುತ್ತೇಪ್ಪ. ಸಲ್ಲಿಸುತ್ತ ಮಾತನಾಡುವ ದೇವರು ಸಂಚಾರಿಯ ಸಂತ ಮಾತೃದಯದ ಮಾತ ಸದ್ಗುರು ಯಾರಿಪ್ಪ ಅವರು? ಮಧುಗೊಂಡೇಶ್ವರ ಅಪ್ಪಾಜಿಯವರ ಪಾದಕ್ಕೂ ಇವತ್ತ ನಮಸ್ಕಾರವನ್ನು ಸಲ್ಲಿಸುತ್ತೇಪ್ಪ. ಸಲ್ಲಿಸುತ್ತ ಇವತ್ತಿನ ನಾಡ ತುಂಬಾ ಎಲ್ಲ ಸದ್ಭಕ್ತರು, ನಾಡಿನ ಮ್ಯಾಗಿನ ಎಲ್ಲ ಸದ್ಭಕ್ತರು ಬಂದಿಂತವ್ರು ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದಾರಿಪ್ಪ? ಈ ಜಗತ್ತೇ ತುಂಬಾ ಭಕ್ತಾದಿಗಳು ಕಳಿಸಿದಂತ ಆ ಅಮಸಿದ್ದನ ಬಳಗ. ಹೌದಾ, ಮುತ್ಯ ಅಮೋಕ್ಷಿತನ ಬಳಗಿದೆಯಲ್ಲ ಬಳಗ ಇವತ್ತ ಅಧಿಕ ಅಮಾವಾಸ್ಯೆ ನಿಮಿತ್ತಿವನ್ನ ಸಲುವಾಗಿ. ಹೌದು, ಅಧಿಕ ಅಮಾವಾಸ್ಯೆ ಹೇಳಿದ್ರು ಹುಣಿವಿನೂ ಸುಳ್ಳ, ಹುಣಿವಿನೂ ಸುಳ್ಳ, ಅಮಾವಾಸ್ಯೆನೂ ಸುಳ್ಳ. ಖರೆ ಅಮಾವಾಸ್ಯೆ ಸುಳ್ಳು ಇರ್ಬೋದು, ಹುಣಿವಿ ಸುಳ್ಳು ಇರ್ಬೋದಲ್ಲ. ಖರೆ ನಮ್ಮಪ್ಪ ಸುಳ್ಳೇನು ಹೇಳೋದಿಲ್ಲ. ನಮ್ಮಪ್ಪನ ದರ್ಶನ ಸಿಗಲಿ, ಮತ್ತೆ ಇದು ಬಂದಂತ ಸಂಕಷ್ಟವನ್ನ ದೂರ ಆಗಲಿ ಅಂತ ತಿಳಿದುಕೊಂಡು ಏನ್ ಮಾಡಿದಾರಪ್ಪ? ಮತ್ತೆ ಪ್ರತಿ ಅಮಾವಾಸ್ಯೆಗೆ ಹೆಂಗ ಸದ್ಭಕ್ತರು ಇರ್ತಾರ ಅದಕ್ಕ ಹೆಚ್ಚನೇ ಮತ್ತೆ ಕೂಡುವಂತ ಈ ನಿಮ್ಮ ಚೈತನ್ಯ ರೂಪದಲ್ಲಿ ಆತ್ಮದಲ್ಲಿದ್ದಂತ ಪರಮಾತ್ಮಗ ಎಲ್ಲ ಕೂಡುವಂತ ತಂದೆ ತಾಯಿ ಗುರು ಹಿರಿಯರು, ಹೌದೌದು, ಅಕ್ಕ ತಂಗಿರ ಅಣ್ಣ ತಮ್ಮಂದಿರು ಎಲ್ಲಾರು ಏನು ಬಂದಿರಲ್ಲ, ಕಲಾವಂತರು, ಕಲಾ ಪಂಡಿತರು, ಕಲಾ ಪ್ರೇಮಿಗಳಿಗೆ ಕೂಡ ಈ ಬ್ರಹ್ಮ ಸೇವೆಯ ಮೇಲೆ ಏನೋವನ್ನ ಈ ಸತ್ಯ ಸಂಘದಲ್ಲಿ ನೀವೆಲ್ಲಾರು ಕೂಡಿದೇವಂದ್ರೆ ನಿಮ್ಮ ಚೈತನ್ಯ ರೂಪದಲ್ಲಿ ಪರಮಾತ್ಮಗ ನಿಮಗೆಲ್ಲರಿಗೆ ಧ್ಯಾನಿಸಿಕೊಂಡು. ಹೌದಪ್ಪ. ಯಾಕಂತ ಕೇಳಿದ್ರ ಏನಾಯ್ತ್ರಿ? ಮನಗಿ ಭಕ್ತಿ ಮಾಡಿದವನು ಕುಂತ ಕೇಳವನು, ಕುಂತ ಭಕ್ತಿ ಮಾಡಿದವನ ಯಾರು ಮಾಡ್ತಾರಪ್ಪ? ನಿಂತ ಭಕ್ತಿ ಮಾಡಿದವನ ಕುಣದಾಡಿ ಕೇಳವನು, ಕುಣದಾಡಿ ಭಕ್ತಿ ಮಾಡಿದವನ ಕೈ ಹಿಡಿದು ಅಪ್ಪಿಕೊಳ್ಳವನು ಅಂತ ಹೇಳ್ತಾರೆ ಮಹಾತ್ಮರು. ಹೇಳ್ಯಾರ ಮಹಾತ್ಮರು. ಯಾಕ ಮಣಿಗಿ ಭಕ್ತಿ ಮಾಡಿದವ ಭೀಷ್ಮಾಚಾರಿ? ಯಾರವರು ಭೀಷ್ಮಾಚಾರಿಗಳು? ಕುಂತ ಭಕ್ತಿ ಮಾಡವ ಕಂಸನ ತಂದಿ ಉಗ್ರಸೇನ. ಉಗ್ರಸೇನಪ್ಪ. ನಿಂತ ಭಕ್ತಿ ಮಾಡಿದವ ನಾರದ ಮಹರ್ಷಿ. ಹೌದಾ. ಕುಣದಾಡಿ ಭಕ್ತಿ ಮಾಡಿದವರು ಮಧುಗೊಂಡೇಶ್ವರ ಅಪ್ಪಾಜಿಯವರು. ಯಾವತ್ತ ಕುಣದಾಡಿ ಭಕ್ತಿ ಯಾಕೆ ಕೇಳಿದ್ರೆ ಉಲಕನೆ ಹಂಗಿರ್ತಿತ್ತು. ಅಟ್ ಲಯಪ್ಪ ಅವರಲ್ಲಿ ಕೈ ಹಿಡಿದು ಅಪ್ಪಿಕೊಂಡು ಬಾದ್ಮಿ ಅಮಾವಾಸ್ಯೆ. ಬಾದ್ಮಿ ಅಮಾವಾಸ್ಯೆ, ಬಾದ್ಮಿ ಅಮಾವಾಸ್ಯೆ ಯಾಕಂತ ಕೇಳಿದ್ರೆ 6 ತಿಂಗಳ ಅಕಾಡಿ. ಹೌದಾ, 6 ತಿಂಗಳ ಈ ಕಾಡಿ. ಯಾಕಂತ ಕೇಳಿದ್ರೆ ಚಟ್ಟಿ ಅಮಾವಾಸ್ಯೆಗೆ ನಿನ್ನ ಜಾತ್ರೆ ಆದ್ರೆ ಹಿರಿಯ ಬಾದ್ಮಿಗೆ ನನ್ನ ಜಾತ್ರೆ ತಂದವ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ನೆನಪು ಉಳಿಬೇಕು. ನೆನಪುಳಿಬೇಕಿದು. ಬಾದ್ಮಿಗೆ ಕಲ್ಲೂರು ಕೇಳ್ಕಿ ಹೋಗೋಣಂದ್ರೆ ಅವಾಗ ಮಧುಗೊಂಡೇಶ್ವರ ಅಪ್ಪಾಜಿಯವರ ಪುಣ್ಯತಿಥಿ ಗೊತ್ತಾಗಬೇಕು. ಅಲ್ಲಿ ಚಟ್ಟಿಗೆ ಹೋಗೋಣಂದ್ರೆ ಚಟ್ಟಿ ಅಮೋಕ್ಷದ ಮುತ್ತಿನ ಜಾತ್ರೆ ಗೊತ್ತಾಗೋದಂತದು ಇವತ್ತ ಅಲ್ಲಿ ತೋರಿ ಸಂಗಣ ತೋರಿ ಕೊಡ್ರಿ ಅವ್ರಿಗೆ ಕಾರ್ಡ್ ಕೊಡ್ರಿ. ನೋಡ್ರಿ ಏನ್ ಮರಾಠಿ ಕನ್ನಡ ಅದು ಓದ್ರಿ. ಅಂತ ಸದ್ಗುರು ಮಧುಗೊಂಡೇಶ್ವರ ಅಪ್ಪಾಜಿಯವರ ಪ್ರೇಮ ಶಿಷ್ಮಕ್ಕಳು ಹಾಗೂ ಮಧುಗೊಂಡೇಶ್ವರ ಅಪ್ಪಾಜಿಯವರಿಗೆ ಅಣ್ಣಪ್ಪ ಸತ್ತುಬರ್ ಸರ್ ಅಂದ್ರೆ ಹೆಂಗ ಇರ್ತಿರೋ ಅಂತ ಕೇಳಿದ್ರ ಹೆಂಗಿರ್ತೀರಿಪ್ಪ ಅವರು? ಮುತ್ತರಿಗೆ ಸರ್ ಬರುತ್ತಕ್ಕ ಮಧುಗೊಂಡೇಶ್ವರ ಅಪ್ಪಾಜಿಯವರು ದಾರಿಯನ್ನು ಕಾಯ್ದು ಸರ್ ತೋಂಡಕಿಸಿಂದ್ರ ಅವಾಗ ಅವರು ಪ್ರಸಾದವನ್ನು ಮಾಡ್ತಿದ್ರು. ಅವಾಗ ನಮ್ಮಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಒಂದು ಟೈಮ್ದಲ್ಲಿ ಏನಾಗಿದೆಪ್ಪ? ಹಂಜಗಿಗೆ ಮಧುಗೊಂಡೇಶ್ವರ ಅಪ್ಪಾಜಿಯವರು ಹೋಗಿರು. ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಕೌದಿ ಕಂಬಳಿ ಕೂಡ ಇರ್ತಿತ್ತು. ಅಂತ ಒಂದು ಬಡತಾನದಲ್ಲಿ ಮಾಸಿದ ಹಂತಲ್ಲಿ ನೆನೆದಿದ. ಹೌದಪ್ಪ. ಅವಾಗ ಎಲ್ಲಾ ಭಕ್ತರಿಗೆ ಹೇಳ್ತಾರ, ನಾವೊಂದ್ ತೊಡೆ ಹಾಕ್ತೀನಿ, ನೀವೊಂದ್ ತೊಡೆ ಹಾಕ್ರಿ, ಮಾಸಿದಗೊಂದು ಕೋಲೇರಿ ಕಟ್ಟೋಣ ಅಂತ ತಿಳ್ಕೊಂಡು ಅವಾಗ ಊರಾಗೆಲ್ಲ ಕೂಡಿದ್ರೆ 30,000 ರೂಪಾಯಿ ಪಟ್ಟಿ ಆಯ್ತು. ಹೌದಾ ಸರ್ ಅಚಾನಕ್ಕೆ ಮಂದ್ರೂಪಕ್ಕೆ ಬಂದು ಅವಾಗ ಅಣ್ಣಪ್ಪ ಸರ್ ಸತ್ತುಬರ್ ಸರ್ ಹೇಳ್ತಾರ ಮಧುಗೊಂಡ ಮುತ್ತಿಯವರು. ಏನ್ ಹೇಳಿದ್ರು ಅವ್ರಿಗೆ? ಇಬ್ಬರಿಗೆ ಮಹಾರಾಜರು ಬರ್ತಾರ, ಹಂಜಗಿ ಮಹಾರಾಜರು.
ಅವ್ರಿಗೆ ನೀ ಸಿಮೆಂಟ್ ಕೊಡ್ಬೇಕು ನೋಡ್ರಿ ಸರ್ ಅಂತಂದ್ರು. ಆಯ್ತ್ರಿಯಪ್ಪ ಅವ್ರು ಯಾಕಲ್ಲ ಕೊಡ್ತೀನಿ ಅಂತ ಕೇಳಿದ್ರು. ಅವಾಗ ಯಾಕಂತ ಕೇಳಿದ್ರ ಅವಾಗ ಮುತ್ಯಾಗ ಒಂದು ಕೈಲಿ ಕೊಟ್ಟಾರಂದ್ರ ಈಗ ಮುತ್ಯ ಅವ್ರಿಗೆ 1000 ಕೈಲಿ ಕೊಟ್ಟಿದ್ದಾನೆ. ಒಬ್ಬರು ನಮ್ಮಲ್ಲಿ ಇದ್ದಂತ ಶಿವಸೇನದ ಅಣ್ಣಪ್ಪ ಸುತ್ತಬರ್ ಸರ್, ನಮ್ಮ ಈಗ ಸೋಲಾಪುರ ಜಿಲ್ಲಾ ಎಲ್ಲ ಇದ್ರದೇ ಇವತ್ತಿಗೆ ಈ ಒಂದು ಮುಮ್ಮೆಟ್ಟ ಗುಡ್ಡದಲ್ಲಿ ಸೋಮಲಿಂಗ ಅಮೋಘ ಸಿದ್ಧ ಮಹಾಸಿದ್ಧ ಮಳಗಾಲ ಸಿದ್ಧ ಮಾದನ ಮಲಕಾರ ಸಿದ್ಧ ಬನಸಿದ್ದೇಶ್ವರನ ಆಶೀರ್ವಾದ ಆ ಸತ್ತುವರ್ ಸರ್ ಮೇಲೆ ಇರ್ಲಿ ಅಂತ ತಿಳ್ಕೊಂಡು 201 ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಸೋಮಲಿಂಗ ಅಮೋಘ ಸಿದ್ಧ ಮಹಾಸಿದ್ಧ ಮಳಗಾಲ ಸಿದ್ಧ ಮದಗೊಂಡೇಶ್ವರ 1000 ಕೋಟಿ ಅವ್ರಿಗೆ ಕೊಂಡೆತ್ತಿರೋ ಭಗವಂತನಲ್ಲಿ ಬೇಡ್ಕೊಂಡು ಈ ಹಣವನ್ನ ಸ್ವೀಕಾರ ಮಾಡ್ತೀವಿ. ಅದಕ್ಕ ಯಾಕಂತ ಕೇಳಿದ್ರ ಮೂರ್ತಿ ಹೋಗೋದು ಕರೆ ಕೀರ್ತಿ ಉಳಿಬೇಕಾಗ್ಯದ ಅಂತ ತೇಲಿ 1000 ಮಂದಿ ಕುಂಡ್ರಂತ ನೆಳ ಕೊಟ್ಟಾನಂದ್ರ ಅದಕ್ಕೆ ಶಕ್ತಿ ಕೂಡ ಪರಮಾತ್ಮ ಬಹಳ ದೊಡ್ಡವನ. ಅದಕ್ಕ ನಾವು ಏನು ಮಾಡಗತ್ತಿದೆವು ಈ ಕಡೆ ನಾವು ಏನು ಮಾಡ್ಬೇಕಾಗ್ಯದ. ಯಾವ ನಮ್ಮ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ತಾಲೂಕಿನ ತೊದಲಬಗಿ ಗ್ರಾಮದಲ್ಲಿ ನೋಡ್ರಿ ಪ್ರಪಂಚದಾಗ ನಿಂತು ಏನ್ ಪ್ರಪಂಚದಾಗ ಬೆಳೆದು ಪ್ರಪಂಚದಾಗ ಓಡಾಡಿ ಅಂದ್ರ ನೆದ್ರ ಪಾರಮಾರ್ಥದ ಮ್ಯಾಗ ಬಂದ್ ಬಳಕೆಲ್ಲ ತಾಟುಗಳನ್ನು ತೊಳ್ಕೊಂಡು ಅಲ್ಲೆಲ್ಲ ಬದನಿಕೆ ಹೋಳಿಸ್ಕೊಂಡ್ರು 4 ಮಂದಿಗೆ ನೀಡಿಸ್ಕೊಂಡ್ರು. ಯಾಕೆ ಮಾಡ್ಬೇಕು? ಜನ್ಮದಾಗ ಅದಕ್ಕೆ ಹೇಳ್ತಾನೆ ತುಕಾರಾಮ್ ಮಹಾರಾಜರು ಹೇಳ್ತಾರ. ಅವರು ಏನ್ ಹೇಳಿದ್ರು? 1000 ಸಲ ಭಗವಂತ ಜನ್ಮ ಕೊಡು ಖರೆ ಸತ್ಸಂಗದಾಗ ಜನ್ಮ ಕೊಡು ಅಂತ ಹೇಳ್ತಾನೆ. ಯಾಕಂತ ಕೇಳಿದ್ರೆ ನಾವೆಲ್ಲಾರು ನಿಮಗ್ ಭಕ್ತಿ ಮಾಡ್ರಿ, ಮಠದಾಗ ಕಸ ಹುಡುಗ್ರಿ, ಮಠದ ತಾಟುಗಳು ತೊಳಿರಿ, ಭಾಂಡೆ ತೊಳಿರಿ, ನೀವ್ ಯಾರು ತೊಳೆಯವ್ರಿಲ್ಲ. ಯಾಕೆ ತೊಳೆಯವ್ರಿಲ್ಲ? ಆ ಹಿಂದಿನ ಜನ್ಮದ ಭವಪುಣ್ಯ ಜರ ಇತ್ತಂದ್ರ ಆ ಸತ್ಸಂಗದ ಮೇಲೆ ನಿಮ್ಮ ಒಲಮ ಜರ ಇತ್ತಂದ್ರ ನಾ ಬ್ಯಾಡ ಅಂದ್ರು ನೀವ್ ಮಾಡ್ಲಕ್ ಹಸ್ತ. ನೋಡ್ರಿ ನಿಮ್ ಮನೆ ಒಂದು ಹುಚ್ಚ ಹುಡುಗಿ ಇರ್ತದ, ಅದಕ್ಕೆ ಏನೂ ತಿಳಿಯಂಗಿಲ್ಲ. ಅದಕ್ಕೊಂದು ಮದಿ ಮಾಡ್ರಿ. ನೀವು ಮದಿ ಮಾಡಂತಮ್ಮ ಹಿಂಗೆ ಸಂಸಾರ ಮಾಡ್ಬೇಕಂತ ಹೇಳುವಂತ ಅವಶ್ಯಕತೆ ಇಲ್ಲ. ಒಂದು ಏಸಯ್ಯೋ ಒಂದ್ 8-10 ಮಕ್ಕಳು ಆಗ್ಯವ್ರು, ಇನ್ನೊಂದ್ 4-5 ಹಡ್ಯಾವಿದ್ದತ್ತ ನಾವು. ಯಾಕ ಹಿಂದಿನ ಜನ್ಮದಾಗ ಅದೇ ಮಾಡ್ಯಾನವ, ಇದು ಜನ್ಮದಾಗ ಅದೇ ಮಾಡ್ಕೊತ ಹೋಗೋದು. ಆ ಹಿಂದಿನ ಜನ್ಮದಾಗ ಸತ್ಸಂಗದ ಮೇಲೆ ಅವಲಂಬ ಇತ್ತಂದ್ರ ಸತ್ಸಂಗದ ಮೇಲೆ ಪ್ರೇಮ ಪ್ರೀತಿ ಇತ್ತಂದ್ರ ಈಗ ಮಾಡ್ಲಕ್ ಹಸ್ತರಿ ಮಾಡ್ಲಾಕ ಹಚ್ಚೋದಿಲ್ಲ. ಅಂತ ಚಿದಾನಂದ ಚೌರಿ ಅವರು 101 ರೂಪಾಯಿ ಕೆಲ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಇವರಿಗೆ ಸೋಮಲಿಂಗ ಅಮೋಘ ಅನ್ನಪೂರ್ಣೇಶ್ವರ ಕೊಂತಾದೇವಿ ಆಶೀರ್ವಾದ ಕೊಟ್ಟು ಸುಖ ಸಂಪತ್ತನ್ನು ಕೊಳ್ಳಿ ಆ ಸದ್ಗುರು ಮದಗೊಂಡೇಶ್ವರಪ್ಪ ಜನ ಬಿಡ್ಕೋತಿರ್ತೀನಿ. ಯಾವ ನಮ್ಮ ಸಂಗಪ್ಪಣ್ಣ ಯಾಕಂತ ಕೇಳಿದ್ರೆ ಸಂಗತ್ ಗುಣ ಸೋಬತ್ ಅಂತ ಕೇಳ್ಯಾರ ಅವರು. ಸಂಘ ಎಂತವ್ರು ಮಾಡ್ಬೇಕಂದ್ರೆ ಸಜ್ಜನರ ಸಂಘ ಜೇನು ತುಪ್ಪಿನ ಹನಿಯಂತೆ, ದುರ್ಜನರ ಸಂಘ ಬಚ್ಚಲ ಕುಣಿಯಂತೆ. ಏನೋ ಒಂದು ನಾವು ಸಂಘ ಒಳ್ಳೆಯವರ ಮಾಡಿದೇವಂದ್ರ ಭಗವಂತನ ದರ್ಶನ ಸಿಗ್ತದಲ್ಲ, ಅವ್ರದಿಂದ ನಮ್ಗ ಒಂದ್ 4 ವಾಣಿ ಸಿಗ್ತಾವ, ಹಳ್ಳೂರೇ ಸೌಕಾರು ಸತ್ಯಪ್ಪಣ್ಣ ಹಳ್ಳೂರೇ ಸೌಕಾರು ಅವರು 101 ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿದ್ದಂತ ಆದಿಶಕ್ತಿ ಲಕ್ಷ್ಮಿ ಸೋಮಲಿಂಗ ಅಮೋಘ ಸಿದ್ಧ ಮಡ್ಡಿ ಸಿದ್ಧ ಅವರಿಗೆ ಆಶೀರ್ವಾದ ಕೊಟ್ಟು ಸಂಪತ್ತನ್ನು ಕೊಂಡು ಆ ಗುಡ್ಡದ ಮುತ್ತಿನಲ್ಲಿ ಬಿಡ್ಕೊಂಡು ಈ ಹಣವನ್ನು ಸ್ವೀಕಾರ ಮಾಡ್ತೀನಿ. ಯಾವ ನಮ್ಮ ಶಿವಾಜಿಯನ್ನ ಯಾಕಂತ ಕೇಳಿದ್ರೆ 24 ತಾಸು ಯಾವತ್ತ ಗುರುವಿನ ಸೇವೆಯಲ್ಲಿ ಶಿವಾಜಿಯನ್ನ ನಾಯಕ ಸಾಕಿನ ಅರಬೆ ನೋಡಿ ಹಾಗೂ ಕೇರೂರ ಈ ಭಗವಂತನ ಸೇವೆಯನ್ನ ಅತಿ ಆನಂದ ಅನಿಸಿಕೊಂಡು 101 ರೂಪಾಯಿ ಕೆಲ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಸೋಮಲಿಂಗ ಮೋಕ್ಷದ ಮಾದನ ಮಲಕಾರ ಸಿದ್ಧ ಮದಗೊಂಡೇಶ್ವರ ಅವ್ರಿಗೆ ಆಶೀರ್ವಾದ ಕೊಟ್ಟು ಸುಖ ಸಂಪತ್ತನ್ನು ಕೊಳ್ಳಿ ಗುಡ್ಡದ ಮುತ್ತೆನೆಲ್ಲ ಬಿಡ್ಕೊತಿರ್ತೀನಿ. ಯಾವ ನಮ್ಮ ನೋಡ್ರಿ ಯಾರಪ್ಪ ಯಾಕಂತ ಕೇಳಿದ್ರ ಏನಾಯ್ತು ಪುಣ್ಯಾತ್ಮರಿ? ನನ್ನ ಅಪ್ಪನ ಕಾಲಾಗ ಜಗತ್ತವೇ ನಾಡುಗೌಡ ಅನಿಸ್ಕೊಂಡ. ನಾಡುಗೌಡ ಜಗತ್ತಿಗೆ ನಾಡುಗೌಡ ಅನಿಸ್ಕೊಂಡು ನಾಡುಗೌಡ ಅಮೋಕ್ಷದ ಮುತ್ತೆ ಅನಿಸಿಕೊಂಡು ಅದು ಎಲ್ಲೇನೇ ಇರ್ಲಿ ಅದು ಅಪ್ಪನ ಗುಡ್ಡದ ಮ್ಯಾಗ ಅದಂದ್ರೆ ಎಲ್ಲಾ ಒಂದೇ ಅದ ಎಲ್ಲಿ ಬಿದ್ದು ನಡೆದ ಯಾವ್ದೇನು ಫರಾಕಿಲ್ಲ ತಿಳ್ಕೊಂಡು ಕಾಂತು ಹಳಿಗೌಡ್ರು ಕಾಂತು ದೇವಪ್ಪ ಹಳಿಗೌಡ್ರು ಅವ್ರಿಗೆ ನೋಡ್ರಿ ಭಗವಂತ ಏನ್ ನಾವು ಬೇಡಿಲ್ಲ ಬಿಟ್ಟಿಲ್ಲ. ಅವ್ರ ಅಂತಃಕರಣದಾಗ ಬಂದು ಏನ್ ಮಾಡಿದ್ರ ಒಂದ್ 2 ಅಕ್ಕಿ ಪಾಕೆಟ್ ಕೊಡ್ಬೇಕತ್ತೀನ್ರಿ ಅವ್ರ ಮತ್ ನೀವು ಗಾಡಿಯರ್ ಕೊಟ್ಟು ಕಳಿಸ್ರಿ ಅಂತಂದ್ ಬಳಕ ಇಬ್ರು ಸತಿಪತಿ ತಗೊಂಡು ತಲೆ ಮ್ಯಾಗ ಹೊತ್ತುಕೊಂಡು ಈ ಮುತ್ತೇನ ಗುಡ್ಡ ತಕ್ಕ ಬಂದು ಯಾಕಂತ ಕೇಳಿದ್ರೆ ನನ್ನ ಅಪ್ಪನ ಗುಡ್ಡದ ಮೇಲೆ ಅನ್ನ ಸಂಪಾದನೆ ಕಂಬಿಳಿಬ್ಯಾಡದು ನೋಡಿ ಒಂದು ಹಿಡಿ ಕೊಟ್ರೆ ಇದು ಮುಂದೆ ಹೋಗ್ತದ ಗಾಡಿ ಆಗೋದಿಲ್ಲ ತಿಳ್ಕೊಂಡು 2 ಕಟ್ಟ ಅಕ್ಕಿ ತಗೊಂಡು 101 ರೂಪಾಯಿಯನ್ನು 201 ರೂಪಾಯಿ ಕಲಾಕಾಣಿಕೆಯನ್ನು
ಕೊಟ್ಟಿದ್ದಾರೆ. ಅವರಿಗೆ ಸೋಮಲಿಂಗ ಅಮೋಕ್ಷಿದ್ದ ಅಚ್ಚಿಗೆ ಶಾವರಿಸಿದ್ದ ಶಿಲಿಸಿದ್ದ ಅವರಿಗೆ ಆಶೀರ್ವಾದ ಕೊಟ್ಟು ಸುಖ ಸಂಪತ್ತನ್ನು ಕೊಡಿ ಸದ್ಗುರು ಮದಗೊಂಡೇಶ್ವರಪ್ಪ ಜರ ನಾ ಬಿಡ್ಕೊತಿರ್ತೀವಿ. ಯಾವ ನಮ್ಮ ರಾಜು ಶಿಂಗಣಾಪುರ ನೋಡ್ರಿ, ಅವ್ರ ಎಂತದತ್ತು ಕೇಳಿದ್ರ ಪ್ರಪಂಚದಾಗ ಪರಮಾತ್ಮ 10,000 ಲಾಭ ಕೊಟ್ಟಂದ್ರ ಅದ್ರಾಗ ಒಂದು 100 ರೂಪಾಯಿಗೆಲ್ಲ ಪರಮಾತ್ಮ ಕೊಡ್ಬೇಕನ್ನೋದು ಆಶೆ ಬಹಳ ದೊಡ್ಡದು. ಚಟ್ಟಿ ಜಾತ್ರೆ ನಡೆದಿರ್ತದ, ಮುತ್ತೇನ ಗುಡ್ಡಕ್ ಮ್ಯಾಲ ಹೋಗಿ ಬರ್ತೇವ ನೋಡಿದಾಗ 10,000 ರೂಪಾಯಿ ಕೊಟ್ಟು ನಮಸ್ಕಾರ ಮಾಡ್ತಾರಪ್ಪ. ನೀವೊಂದು ಕೇವಲ ಕಾಯಿ ತೆಗೆದು ಕಾಯಿ ಮಾರಿ ವ್ಯಾಪಾರ ಮಾಡುವಂತ ಮನುಷ್ಯ ನೀ 10,000 ರೂಪಾಯಿ ಮಠ ಕೊಟ್ರೆ ಹೆಂಗಂತ ಕೇಳಿದ್ರೆ ಮುತ್ತೇನನ್ನು ಕುಡಿದು ಬೇರೆ ಕೊಡ್ತಾನ್ರಪ್ಪ ಅವ್ರು ದಾಸೋಗ ತಗೋರತ್ ಹೇಳ್ತಾರೆ. ಅದಕ್ಕೆ ಒಂದು ತುತ್ತ ಅನ್ನ ನೀಡಿದ್ರೆ ಸರಗೋತಿ ಬಿದ್ದಂತೆ ಸರ್ವಜ್ಞದೆ. ಇದು ಯಾನದ ಕೇಳಿದ್ರ ಮನುಷ್ಯ ಬ್ಯಾಡಂದಲ್ಲಿ 1,000 ರೂಪಾಯಿ ಖರ್ಚು ಮಾಡ್ತದೆ. ಖರೆ ಚಲೋದಲ್ಲಿ ನೀವು 100 ರೂಪಾಯಿ ಖರ್ಚು ಮಾಡೋದಂದ್ರೆ ಇದೇ ನನಗೆ ಲಾಭ ಅಂತ ಕೇಳ್ತದೆ. ಆ ಗಾಡಿಗೊಮ್ಮೆ ಹೈಲಿಕ್ಕೆ ಈ ಗಾಡಿಗೊಮ್ಮೆ ಹೈಲಿಕ್ಕೆ ಎಲ್ಲರ ಮುಂದೆ ಹೋಗ್ಲಿಕ್ಕೆ ಅಲ್ಲಿ 1,000 ರೂಪಾಯಿ ಖರ್ಚು ಮಾಡಿ ನನ್ ಕೂಡ ನೀವೊಂದು ಕೊಟ್ಟಿರ್ತಾವಲ್ಲ ಮಗನ ಹೋಗ್ಲಕತಿ ಅಲ್ಲಿ ಹಾಂಗ್ ಮಾಡ್ಲಕ್ ಹಸ್ತದ. ಯಾಕೆ ಅದಕ್ಕೆ ಹೇಳ್ತಾರ ಮಹಾತ್ಮರು, ಅದ್ರ ಪುಣ್ಯ ಕರೋ ಶರಾಪತಿಗೆ ಪ್ರೇಮ ಬಡ್ತ ಬಡ್ತ ಜಾಯಗ ಸಂಗ ನ ಕರೋ ಚಿಲ್ಲರ್ ಕಿ ಫಲ ಚೋಡ್ ಕಾಯ ಪತ್ತರ. ಯಾಕಂತ ಕೇಳಿದ್ರೆ ನಿಮ್ಮದು ಒಂದು ಕಲ್ಲ ಪರಮಾತ್ಮನ ತಲೆ ಮೇಲೆ ಉಳಿಬೇಕಂದ್ರೆ ಪುಣ್ಯದ ಕಲಸಬೇಕು. ಒಂದು ತುತ್ತ ಅನ್ನ ಬಂದಂತ ಸದ್ಭಕ್ತರು ಊಟ ಮಾಡ್ಬೇಕಂದ್ರೆ ನಿಮ್ಮದು ಒಂದು ಪುಣ್ಯ ಬೇಕು, ಬೇಕೇ ಬೇಕಲ್ಲ. ನಿಮಗ ಅನ್ನ ಪ್ರಸಾದ ಮಾಡಿ ಹಾಕ್ಬೇಕಂದ್ರೆ ಅವನು ಒಂದು ಪುಣ್ಯ ಇತ್ತಂದ್ರೆ ಅದು ಊಟ ಮಾಡ್ತದ, ಊಟ ಮಾಡ ಬರ್ತದ. ಯಾಕಂತ ಕೇಳಿದ್ರೆ ನಾವು ಯಾರಿಗಾರೇ ಅವ್ರಿಗೆ ತ್ರಾಸ್ ಕೊಟ್ಟು ಮುಲ್ಲಣ ಯಾರಿಗಾರ ನೀವು ಇಟ್ಟೆ ಕೊಡ್ಬೇಕಂತ ಹೋಗ್ತಂದೆ ಅಂದ್ರೆ ಅಮಾಸೆ ಎಲ್ಲ ಮುಗಿತದ ಮುಗಿದ ಬಳಕ ಏನಾಯ್ತೋ ಚಂದ ಹೊತ್ತು ಕೇಳ ಮುತ್ತೇವ್ರು 4 ಬುಟ್ಟಿ ಹಣ್ಣು ಉಳಿತ್ರಿ, 1 8 ಬುಟ್ಟಿ ಸಜಕ್ ಉಳಿತ್ರಿ. ಯಾಕೆ ಉಳ್ದದದು? ಉಳ್ಳಾರ್ದವ್ರು ನಾವು ಬಿಳ್ಳಾರ್ದವ್ರು, ಹಿಂಗಾಗಿ ಅವ್ರು ಉಳ್ದದು. ಅದು ಅಂತ ಪ್ರಸಾದ ನಾವು ತಂದೇವ್ ಅಂದ್ರೆ ಅದು ಯಾರು ಉಣಂಗಿಲ್ಲ. ಯಾಕದು ದೇವ್ರಿಗೆ ಮುಟ್ಲೆ ಕೊಡಂಗಿಲ್ಲ, ಸಾಧು ಯಾನ್ರ ಅಂದ ಕೊಟ್ಟಿರ್ತಾನ. ತನ ಮನ ಧನ ಅದು ಮೂರು ಗುರುವಿಗೆ ಅರ್ಪಣೆ ಮಾಡ್ಬೇಕು, ಗುರುವಿಗೆ ಮುಟ್ಟಿಸ್ಬೇಕಾಗ್ಯದ ಅಂತ. ಇವತ್ತ 201 ರೂಪಾಯಿ ಆ ರಾಜಣ್ಣ ಶಿಂಗಣಾಪುರದವರು ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ಸೋಮಲಿಂಗ ಮೋಕ್ಷದ ಮಾದನ ಮಲಕಾರ ಸಿದ್ಧ ಮದಗೊಂಡೇಶ್ವರ ಆಶೀರ್ವಾದ ಕೊಟ್ಟು ಸುಖ ಸಂಪತ್ತನ್ನು ಕೊಳ್ಳಿ ಗುಡ್ಡದ ಮುತ್ತನೆಲ್ಲ ಬಿಡ್ಕೋತೀನು. ಯಾವ ನಮ್ಮ ಇವತ್ತಿಗೆ 201 ರೂಪಾಯಿ ಕಲ ಕಾಣಿಕೆ ಒಂದು ಹಿಂಗ ನಮ್ಮ ಸಿದ್ದಣ್ಣ ಹಸ್ರೆ ಸಾಕಿನ ಮರಬ ಹಾಗೂ ಬಹಳ ಅದ ಅವ್ರದ್ದು. ಯಾಕಂತ ಕೇಳಿದ್ರೆ ಈ ಕಡೆ ಮರಬದಾಗ ಬಿ ಇರ್ತಾರೆ, ಈ ಕಡೆ ಅಳಗೋಡೆಗೆ ಬಿ ಇರ್ತಾರೆ, ಆ ಕಡೆ ಮ್ಯಾಗ ನಾಗರದಾಗ ಬಿ ಇರ್ತಾರೆ. ಅದಕ್ಕೆ ಎಲ್ಲಿದ್ರು ಗುರುವೆ ನೀ ಎಲ್ಲಿರುವೆ ನಾ ನೀ ಕರದಲ್ಲಿ ಬರುವೆ ಅಂತ ತಿಳ್ಕೊಂಡು ಸಿದ್ದಣ್ಣ ಹಸ್ರೆ ಸಾವುಕಾರು 1 ಬಿಟ್ಟು 2 JCB ಕೊಟ್ಟ ಮುತ್ಯ, 1 ಬಿಟ್ಟು 4-5 ಎಕರೆ ಅಸ್ತಿನ ಕೊಟ್ಟ, ಮತ್ ಮನಿನೂ ಕಟ್ಲಗತ್ತಾರ. ಅವ್ರಿಗೆ ಚಿಂತೆ ಅದ್ರದ್ದು ಕೇಳಿದ್ರೆ ಮಳಿದ್ ಒಂದೇ ಚಿಂತೆ, ಮಳಿನ ಆತ ತೋರಿ. ಆ ಮಳಿಟ್ ಪರಮಾತ್ಮ ಕೊಟ್ಟ ಅಂದ್ರೆ ಅವ್ರಿಗೆ ಬಹಳ ಸಂತೋಷ ಇದೆ. ಏನೂ ಕೇಳಿಲ್ಲ, ನನ್ನ JCB ಹೆಂಗ್ ನಡೆದ ಅಂತ ಕೇಳಿಲ್ಲ, ಹೊಲ ಮನಿ ಹೆಂಗದ ಕೇಳಿಲ್ಲ, ನನಗೆ ಯಾನು ಕಬ್ಬು ಚಲೋ ಅಂತ ಕೇಳಿಲ್ಲ. ಏನು ಕೇಳಿದ್ರು ಅಂದ್ರೆ ಈ ಜಗತ್ತಿಗೆ ಮಳಿ ಆಗಲಿ ಗುರುವೆ ಅಂತ ಹೇಳಿದ್ರು. ಅಂತ ಭಾವ ಯಾರ ಬಲ್ಯದ ಅಲ್ಲಿ ದೇವ್ರು ಇರ್ತಾನೆ. ಯಾಕಂತ ಕೇಳಿದ್ರ ಬಸವಣ್ಣವ್ರು ಹೇಳ್ತಾರ, ಏನು ನನ್ನ ದುಃಖ ಅಂದ್ರೇನು, ನಿಮ್ಮ ದುಃಖ ನನಗಿರ್ಲಿ, ನನ್ನ ನಗು ಜಗಕ್ಕೆ ಇರ್ಲಿ. ದುಃಖ ನನಗ್ ಕೊಡ್ರಿ, ಕಾರಣ ನನಗೆ ಎಷ್ಟು ಸುಖ ಅದಲ್ಲಿ ನಿಮಗ ಅಷ್ಟು ಸುಖ, ನನ್ನ ಸುಖ ನೀವು ತಗೋರಿ ಅಂತ ಹೇಳ್ತಾರೆ. ಅಂದ್ರೆ ಯಾರ ಕಷ್ಟ ಅದ ಅದು ನನಗ್ ಕೊಡ್ರಿ, ಸುಖ ನೀವು ತಗೋರಿ. ಅದಕ್ಕ ಮನುಷ್ಯನಲ್ಲಿ ಏನು ಬೇಕಂತ ಕೇಳಿದ್ರೆ ಆಕಳ ಹುಲ್ಲು ತಿತ್ತದ, ಮಂದಿಗೆ ಹಾಲು ಕೊಡ್ತದ, ಹೌದಲ್ಲ. ಹೊಳಿ ತಾ ಕೆಪ್ಸ್ಕೊತದ, ಕಲ್ಲನಾನ್ ಮುಳ್ಳಾನ್ ಕೆತ್ಸ್ಕೊಂಡ್ ಕಿಸಿ ಮಂದಿಗೆ ನೀರು ಕೊಡ್ತದ. ಹೊಳಿ ಹಣ್ಣ ಮ್ಯಾಲ ಗಿಡ ಬಿಸಿಲಾಗ ನಿಂದಿರ್ತದ, ಕರೆ ತೆಂಗಿನಕಾಯಿ ಕೊಡ್ತದ, ಮೈನ್ಕಾಯಿ ಕೊಡ್ತದ, ನೆರಳು ಕೊಡ್ತದ ಕುಂದ್ರಲಾಕ. ಪರಮಾತ್ಮ 9 ತಿಂಗಳು 9 ದಿವಸ 9 ತಾಸು ತಾಯಿ ಗರ್ಭದಾಗ ಯಾರು ಅನ್ನ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ. ತಾಯಿ ಕುಡಿಬೇಕಾಗ್ಯದ, ನಾವು ಒಳಗ್ ಕುಡಿಬೇಕಾಗ್ಯದ. ಅದು ಹೊಂಕಳದಿಂದ ಅದು ಜಾಕಿ ಜತನ ಮಾಡೋ ಪರಮಾತ್ಮ ಕೊಟ್ಟಾನಂದ್ರ ಅದು ಹೊರಗರ ಬಂದ ಬಳಕ ಯಾರು ಹಿಡಿಬೇಕಲ್ಲ, ಮಗನ ನೀ ಎಲ್ಲಿದ್ಯೋ ನಿನಗೆ ಎಲ್ಲಾ ಮುತ್ಯ ಹುಟ್ಟಲ್ದಾರ ಮುತ್ಯಾದ ಕುಡಿಸ್ತಾನ್ರಿ. ನಮ್ಮ ಅವ್ವ ಪಡ್ದಾರ, ನೀವು ಹುಚ್ಚಿಗಿನಿದ್ರೇನ್ರಿ ಸ್ವಾಮಿ ಒಳತ್ತಾರ. ಅಲ್ಲಿ ಗಾಳಿ ಬಿಸಿಲು ಕೊಟ್ಟವ್ರ ಯಾರು, ನೆರಳು ಕೊಟ್ಟವ್ರ ಯಾರು, ಅದು ನಾವು ವಿಚಾರ ಮಾಡ್ಬೇಕಾಗ್ಯದ ಅಂತ. ಆ ಅರಿವು ಹಿಡ್ಕೊಂಡವ್ರಂತ ನಾ ಮಾನವ ಜನ್ಮಕ್ಕೆ ಹುಟ್ಟಿದನು ಕಾಲಕ್ಕೆ ನಂದು ಸತ್ಯ ಸಂಖ್ಯಕ್ಕೆ ಮುಟ್ಲೆ ಸಿದ್ದಪ್ಪಣ್ಣ ಹಸ್ರೆ 201 ರೂಪಾಯಿ ಕಲ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಸೋಮಲಿಂಗ ಅಮೋಕ್ಷದ ಮಾದನ ಮಲಕಾರ ಸಿದ್ಧ ಮದಗೊಂಡೇಶ್ವರ ಅವ್ರಿಗೆ ಆಶೀರ್ವಾದ ಕೊಟ್ಟು ಸುಖ ಸಂಪತ್ತನ್ನು ಕೊಳ್ಳಿ ಗುಡ್ಡದ ಮುತ್ತೆನೆಲ್ಲ ನಾ ಬಿಡ್ಕೋತಿರ್ತೀನಿ. ಯಾವ ನಮ್ಮ ಮಲ್ಲಪ್ಪ
ಒಡೆಯರು ಸಾಕಿನ ಮಾಳ್ಕೋಟ ಅಲ್ಲಿ ಕೋಟೆನೂ ಓದ್ತಿದ್ರು ಅದ್ರ ಹಾ 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 ಯಾಕಂತ ಕೇಳಿದ್ರ ಮುತ್ತೆಯವ್ರು ಹೋದ ಬಳಕ ಮಾಳ್ಕೋಟಿ ಏನೂ ಕೇಳ್ತಿತ್ತಿಲ್ಲ ಮಲ್ಲು ಎಲ್ಲೇನಂತ ಕೇಳ್ತಿರೋರು ಹೌದಲ್ಲ ಮದಗೊಂಡೇಶ್ವರ ಮುತ್ತೆಯವ್ರು ಅವ್ರದ್ದು ರೋಡ್ ದಂಡಿಗೆ ಆ ಕಾರ್ಕಲ ಲವ್ಗಿ ಹೋಗು ರೋಡ್ ದಂಡಿಗೆ ಹೊಲ ಮಾಡಿರು ಅಲ್ಲೇ ಹೋಗಿ ಮುಕ್ಕೋತಿರು ಹಾ ಹಾ ಭಕ್ತ ಶೇಂಗದ ಕಾರಬಳಿ ರೊಟ್ಟಿನೇ ಊಟ ಮಾಡ್ತಿದ್ರು ಹೌದಲ್ಲ ಕೋತಂಬರಿ ಮಾರಿ ಎಷ್ಟೋ ಮಂದಿ ಏನೋ ಗಳಿಸಿದ್ರೆ ನೀ ಕೋತಂಬರಿ ಮಾಡಿ ಮೂಲಿಗೆ ಹೊಲ ತೋತಿ ಹೋಗಿ ಮಲ್ಲಪ್ಪ ಅಂತೇಳಿ ಆಶೀರ್ವಾದ ಮಾಡೋದ್ರು ಹಾ ಹಾ ಕೋತಂಬರಿ ಮಾರಿ ಕೋತಂಬರಿ ಮಾರುದು ಪ್ರಸಿದ್ಧ ಯಾರ್ದೋ ಇದ್ರೆ ಸೋಲಾಪುರ ಜಿಲ್ಲಾದಾಗ ಅವ್ರು ಮಲ್ಲಪ್ಪ ಕೋಟೆ ತಿಳಕಿಸಿ ಒಡೆಯರು ಅದಕ್ಕೆ ಇವತ್ತಿಗೆ ಅಪ್ಪ ಮಗ ಮದಗೊಂಡೇಶ್ವರ ಅಪ್ಪಾಜಿ ಅವರ ಸತ್ಸಂಗದಲ್ಲಿ ಬಹಳ ಒಲಮ ಅವರು ಯಾವತ್ತಿ ಸತ್ಸಂಗ ಮಾಡಿದವರು ಅವರಿಗೆ ಸೋಮಲಿಂಗ ಅಮೋಕ್ಷದ ಮಾದಣ್ಣ ಮಲಕಾರ್ಸಿದ ತಾಯಿಗಳು ಕೊಂತಾದೇವಿ ಆಶೀರ್ವಾದ ಕೊಟ್ಟು ಸುಖ ಸಂಪತ್ತನ್ನು ಕೊಂಡು ಪ್ರಪಂಚದಾಗ ಜೈ ಜಯಕಾರ ಮಾಡಿ ಭಗವಂತನಲ್ಲಿ ಬಿಡ್ಕೊಂಡು ಈ ಹಣವನ್ನ ಸ್ವೀಕಾರ್ತೀನಿ 101 ರೂಪಾಯಿ ಪರಮಾತ್ಮ ಕೊಟ್ಟಿದ್ದಾರೆ. ಇದು ಯಾರ್ದ್ರಿ? ಯಾವ ನಮ್ಮ ಮುತ್ತಪ್ಪಣ್ಣ ಬಾಣಸೆ ಸಾಕಿನ ಬೆಕ್ಕೇರಿ ಅವರು ಯಾಕಂತ ಕೇಳಿದ್ರೆ ಪ್ರತ್ಯಕ್ಷ ಅಂಶದ ಮುತ್ತನೇ ಅವರಲ್ಲಿ ಹೊಲ್ದಾನ ಅಂತ ಬಾಣಸೆ ಸೌಕರು ಈ 101 ರೂಪಾಯಿ ಕೆಲ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ. ಸೋಮಲಿಂಗ ಮೋಕ್ಷದ ಮಾದನ ಮಲಕಾರ್ಸಿದ್ದ ಅವರಿಗೆ ಆಶೀರ್ವಾದ ಕೊಟ್ಟು ಸುಖ ಸಂಪತ್ತನ್ನು ಕೊಳ್ಳಿ ಗುಡ್ಡದ ಮುತ್ತನೆಲ್ಲ ಬಿಡ್ಕೋತಿರ್ತೀನಿ. ಯಾರ್ರಿ? ಯಾವ ಮಹದೇವಣ್ಣ ಸಿದ್ದಣ್ಣ ಬಿರಾಜರ್ ಸಾಕಿನ ಯತ್ನಾಳ ಗೌಡ್ರಿ. ಯತ್ನಾಳ ಗೌಡ್ರು ಯಾಕಂದ್ರೆ ಮಲ್ಲು ನೆನಪು ಹಾರಿತು. ಆ ಯತ್ನಾಳ ಗೌಡ್ರು 101 ರೂಪಾಯಿಯನ್ನು ಕೊಟ್ಟಿದ್ದಾರೆ ಅವರಿಗೆ. ಸೋಮಲಿಂಗ ಮೋಕ್ಷದ ಮಾದನ ಮಲಕಾರ್ಸಿದ್ದ ಮದಗೊಂಡೇಶ್ವರ ಆಶೀರ್ವಾದ ಕೊಟ್ಟು ಸುಖ ಸಂಪತ್ತನ್ನು ಕೊಳ್ಳಿ ಗುಡ್ಡದ ಮುತ್ತನೆಲ್ಲ ಬಿಡ್ಕೋತಿರ್ತೀನಿ. ಯಾಕೆ ಹೇಳ್ಬೇಕಾಗಿದ್ರಿ ಅಂದ್ರ ಹಾಡು ಹುಡುಗನಲ್ರಿ ಅದಲ್ಲ ರೀ ಹುಡುಗ ಅದನ್ರಿ. ಹಾಡು ಹುಡುಗನ ಹೆಸರು ವಿಜುಗೌಡ್ರ ಅಂತೇಳಿ ಅವ್ರದ್ದು ಹೆಸರ. ಹೌದು ವಿಜುಗೌಡ್ರಿ ಇವರು. ಯಾಕಂತ ಕೇಳಿದ್ರೆ ಗೌಡನ ಮಗನಿಗೆ ಗೌಡ ಅಲ್ಲಕ್ಕೆ ಬರ್ತದಲ್ಲ, ಡಾಕ್ಟರ್ನ ಮಗನಿಗೆ ಡಾಕ್ಟರ್ ಅಲ್ಲಕ್ಕೆ ಬರಂಗಿಲ್ಲ. ಯಾಕ ಡಾಕ್ಟರ್ ಮಗ ಕಲಿಬೇಕಲ್ಲ, ಅವಾಗ ಡಾಕ್ಟರ್ ಅನ್ಸ್ಕೋತನ್ರಿ. ನೀವು ಗೌಡ್ರಿದ್ರಿ ಹೆಂಗ್ರಿ? ಯಾಕೆ ಕೇಳ್ತಿರದ್ರಿ ಹೆಂಗ್ರಿ? ಏನ ಇಜು ಗೌಡ್ರ ಅನ್ಬೋದು, ಮಲ್ಲು ಗೌಡ್ರ ಅನ್ಬೋದು, ಅಂಶದ ಗೌಡ್ರ ಅನ್ಬೋದು, ಮಾಧು ಗೌಡ್ರ ಅನ್ಬೋದು, ಸುರೇಶ್ ಗೌಡ್ರ ಅನ್ಬೋದು. ಇವ್ರೆಲ್ಲ ಗೌಡ್ರ ಕಂಪನಿನೇ ಅದ್ರಿ. ಇದು ತಮ್ಮನ ಗೌಡ್ರ ಇರ್ಬೇಕ್ರಿ. ಗೌಡ್ರ ಎಲ್ಲ ಗೌಡ್ರ ಕಂಪನಿನೇ ಅದ. ಗೌಡ್ರತಿ ಯಾಕಂತ ಕೇಳಿದ್ರೆ ಗೌಡ್ರ ಮಗನಿಗೆ ಗೌಡ ಅಲ್ಲಕ್ಕೆ ಬರ್ತದ, ಮತ್ತೊಬ್ರಿಗೆ ಇನ್ನೊಬ್ರಿಗೆ ಅಲ್ಲಕ್ಕೆ ಬರಂಗಿಲ್ಲ. ಬರಬರಿ ಅದ ಮಾತ. ಯಾಕಂತ ಕೇಳಿದ್ರೆ ನಿಮಗ ಯಾಕ ಭಕ್ತಿ ಎಟ್ಟವ ಅಂದ್ರ 9 ತರದ ಭಕ್ತಿ ಅವ. ಅದಕ್ಕೆ ನವವಿಧ ಭಕ್ತಿ ಅಂತ ಹೇಳ್ತಾರ. ಹೌದಲ್ಲ? ಹಂಗ ನೋಡ್ರಿ, ಹೆಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ ಅಂತೇಳಿ ನೀವು ಹೇಳ್ತೀರಿ. ಹೌದಲ್ಲ ರೀ? ಮಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ ಅಂತ ಹೇಳ್ತೀರಿ. ಹೇಳ್ತೀವಲ್ಲ ರೀ. ಹೊಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ ಅಂತ ಹೇಳ್ತೀರಿ. ಸತ್ಸಂಗಕ್ಕಾಗಿ ಯಾರು ಸತ್ತಾರ ಅಂತ ಹೇಳಿರೇನು? ಅದು ಯಾರಿಲ್ರಿ, ನಮ್ಮ ಮದಗೊಂಡ ಅಡ್ಡೇನು ಕಾಣಿಸ್ಯಾರ ನಮಗ. ಅದಕ್ಕೆ ನಮಗ್ ಹಿಂಗ ತಿಳಿತದ ಮಲ್ಲು. ಹೆಂಗ್ರಿಪ್ಪ? ನಮ್ಮ ಕೂಡ ಒಂದು 15 ವರ್ಷ ಐತಿ ಇವತ್ತಿಗೆ. ಹೌದು, 15 ವರ್ಷ ಆಯ್ತಿಲ್ಲ 15 ವರ್ಷ. ನಮ್ಮ ಕೂಡ 15 ವರ್ಷ ಆಯ್ತು ಸತ್ಸಂಗ ನಾವು ಕಲಿತ. ಅದೇ ಅವ್ರ ಕಾಕನ ಮಗನೇನ. ಅವ್ರ ಕಾಕನ ಮಗನ ಹೆಸರು ಮಲ್ಲು. ಹೌದಾ ರೀ? ರೂಮ್ನಾಗ ಬಂದು ಏನ್ ಹೇಳಿದ್ರು ಅವರು, ಇಜುಗು 2 ಲಕ್ಷ ರೂಪಾಯಿ ಮುತ್ತಿಯವ್ರು ಬಹಳ ತ್ರಾಸ ಅದ, ನೀವು ಕೊಡ್ಬೇಕಾಗ್ಯದ್ರಿ ಅಂತ ಹೇಳಿದ್ರು. ಹೌದು, ಬೇಡಿದೇವ್ರಿ ಮುದ್ದೆ. ಅವಾಗ ನಾ ಏನಂದೇವ್, ಯಾಕಂದ್ರ ಮದಗೊಂಡ ಮುತ್ತೆ ಹೇಳೋದು ಮಾತು ನೆನಪು ಬರ್ತದ. ಏನಂದ್ರಿಪ್ಪ ನೀವು? ಕೃಷ್ಣಗೆ ಕೇಳ್ತಿರ್ತಾನಂತ ಬಂದ ಅರ್ಜುನ. ಏನ್ ಕೇಳದತ್ತ? ಅಲ್ಲಿಂದ್ರ ದುರ್ಯೋಧನ ಬಂದು ಕೇಳದತ್ತ. ಏನಂತ ಕೇಳ್ದ ಅವನು? ಅವಾಗ ಕೃಷ್ಣ ಕೇಳ್ತಾನ, ನಾ ಬೇಕು, ನನ್ನ ಸೈನ್ಯ ಬೇಕಂತ ಕೇಳ್ತಾನ. ಅರ್ಜುನ ಕೃಷ್ಣಗ ದುರ್ಯೋಧನ ಏನಂದ? ನಿನ್ನ ಸೈನ್ಯ ಬೇಕಂದ. ಅವನು ಸೈನ್ಯ ಬೇಕಂದವ. ಯಾರು? ದುರ್ಯೋಧನ. ದುರ್ಯೋಧನ ಸೈನ್ಯ ಬೇಕಂದ. ಕೃಷ್ಣ ಮಂದ ಮತ್ತ ಅರ್ಜುನ ನಿಂತಿದ. ನಿನಗೆ ಏನ್ ಬೇಕು ಅಂದ, ನೀ ನನಗ್ ಬೇಕು ಅಂತ ಕೃಷ್ಣ ಹೇಳ್ದ. ಅವಾಗ ನಾಯನಂದ, ಇಜು 2 ಲಕ್ಷ ರೂಪಾಯಿ ಕೊಟ್ಟುದು ದಂಡಿಗೆ 10 ಸಂಸಾರ ಅಂದ್ರ ರೊಕ್ಕ ಅಂದ್ರ. ಹೋಯ್ತು ಹೇಳಿದ್ರಲ್ಲ, ನಿನಗೆ 2 ಲಕ್ಷ ನಾ ಕೊಡ್ತೀನಿ, ಮತ್ತ ಅದು ನಿನಗ ದಂಡಿಗೆ ಬೇಕ, ಇದು ಬೇಕಂದ ಬಳಕೆಪ್ಪ. ನಿಮ್ಮ 2 ಕಣ್ಣು ಏನವ್ ನೋಡ್ರಿ, ಸೂರ್ಯ ಚಂದ್ರ ಇರುತ್ತಕ್ ನಂಗೆ ಲಕ್ಷ ಇಟ್ರಿ ಅಂದ್ರೆ ರೊಕ್ಕ ನನಗೆ ಬ್ಯಾಡ ಅಂತೇಳಿ ಎಲ್ಲಾ ಪಾರ್ಗಳ ಮುಂದೆ ಹೇಳ್ಬಿಟ್ಟು. ಇದು ಖರೆ ಮಾತು. ಹೋಗಿ ಇವತ್ತು ಹೋಗಿ ಮುತ್ಯನ ಹೆಸರು ತಗೋ, ಭಂಡಾರ ತಗೋ, ಹೊಡಿ ಬೋರ್ ತಂದ ಬಳಕ ನೀರ ಅದೇ ಬೋರ್ ಹೊಡೆದ ಬಳಕ ನನಗೆ ಕೇಳ್ತಾನೆಪ್ಪ, ನೀವು ಬೋರ್ ಕೊಟ್ರಿ ನನ್ನ ನೀರ್ ಕೇಳಗತ್ರಿ ಹ್ಯಾಂಗ ಅಂದ ಬಳಕ 2 ಅಲ್ಲ 3 ಲಕ್ಷ ರೂಪಾಯಿ ನೀರು ಮಾರ್ಕೊಂಡ ಬೋರು ಹಂಗೆ ಹೊಡೆದ, ಇನ್ನ ನೀರು ಬಿ ನಡೆದ.
ಅದಕ್ಕೆ ಕೊಟ್ಟುದು ತನಗೆ ಬಚ್ಚಿಟ್ಟುದು ಪರರಿಗೆ ಕೊಟ್ಟುದು ಕೆಟ್ಟಿತನ ಬೇಡ ಮುಂದೆ ಕಟ್ಟಿಟ್ಟದ ಬುತ್ತಿ ಅಂತ ಹೇಳ ಅವ ಎದ್ರ ಮ್ಯಾಗೂ ಆಶೆ ಮಾಡಿಲ್ಲ ವಯಸ್ಸದ ಎಲ್ಲಿ ಏನು ಫರಕ್ ಆಗಿಲ್ಲ ಬಂಗಾರದ ಒಂದು ಬುಟ್ಟಿ ಇಡ್ರಿ ಅದ್ರಾಗ ಫರಕ್ ಆಗಿಲ್ಲ ರೊಕ್ಕಿನ ಲೋಟ್ ಒಂದು 4 ಚೀಲ ಕಿಶಾ ಕೊಡ್ರಿ ಅದ್ರಾಗ ಫರಕ್ ಆಗಿಲ್ಲ ಮನಸ್ಸು ಎಲ್ಲಿ ಅದಂತ ಕೇಳಿದ್ರೆ ಗೋರಾ ಕುಂಬಾರ ಕೆಸರು ತುಳಿತಿದ ಕೆಸರಿನ ಒಳಗ ಕೂಸಿತ್ತು ಆ ಕೂಸಿನ ಮ್ಯಾಗ ಬಿತ್ತು ತುಳಿಲಿಕ್ ಶುರು ಮಾಡ್ದ ಮೆತ್ತ ಕಾಣಿಸ್ತಲ್ಲ ಅವಾಗ ಮಂದಿ ಅಂದ್ರು ಕುಂಬಾರ ನೋಡಿ ಏನ್ ಮಾಡಕತ್ತಿದ್ವಿ ತೆಳಗ ಏನದ ನೋಡಂದ್ರ ಕೂಸಿತ್ತು ನಿನ್ನ ಧ್ಯಾನ ಇಲ್ಲದ ನಿನ್ನ ಚಿತ್ತ ಇಲ್ಲ ನನ್ನ ಚಿತ್ತ ಪರಮಾತ್ಮನ ಕಡೆ ಪಾಂಡುರಂಗನ ಕಡೆ ಒಂದು ಬಿಟ್ಟು 2 ಮಕ್ಕಳು ಹಡ್ದನ್ ಕರೀದ ಅಂಶದ ಇದು ನಿಂದದ ನಂದಂದಿಲ್ಲ ಆಗ ಕೂತು ಎಕಡೆ ಹುಳ ಹುಟ್ಟು ಬರ್ತಿತ್ತು ಎಕಡೆ ತಟ್ಟಿ ಬರ್ತಿತ್ತು ಎಕಡೆ ಮಳಿ ಬರ್ತಿತ್ತು ನಿನ್ನೆ 3 ದಿನ ಕೈಯ ನೀತಿ ಅಂಶದನವ ಸತ್ಯ ಸಂಘಕ್ಕೆ ಹೋಗವ 3 ದಿನ 21 ಧರ್ಮರದೊಳಗ ಶೀಲವಂತ ಶೀಲಿ ಸಿದ್ಧನ ಮಟ್ಟ ಮನಿ ಒಳಗ ಎಷ್ಟೋ ಮಂದಿ ಚಾಕ್ ಹಾಲು ಸಿಗಲ್ಲ ಹಾಲಿನ ಏರಿಕೆ ಕಳಿಸಿರಿದೆ ಸತ್ಸಂಗದ ಪುಣ್ಯ ಇದು ಸತ್ಸಂಗದ ಪುಣ್ಯ ಅದಕ್ಕಂದ್ರೆ ಕಾಮ್ಯ ಭಕ್ತಿ ಮನುಷ್ಯ ಮಾಡಿದ್ರೆ ದಂಡಿಗೆ ಹತ್ತಂಗಲ್ಲ ಕಾಮ್ಯ ಭಕ್ತಿ ಬೇಕು ನಿಷ್ಕಾಮ್ಯ ಮಾನವ ಯಪ್ಪ ಮೋಕ್ಷದ ಮುತ್ಯ ಯಾರೋ ಒಬ್ರು ತಿಳಿದು ಬಕ್ಷಿಸ್ ಕೊಟ್ರು ಚಲೋ ಕೊಡ್ಲಿಕ್ಕಂದ್ರಿಲ್ಲ ಯಾರು ಊರಿಗಾರ ಜೋಳ ಬೆಳಕ್ ಹೋದೆ ಅಂದ್ರೆ ಪುಕ್ಕಾಟ್ ಹಾಡಿಕೆ ಮಾಡಿ ಹೋಗ್ಬೇಕತ್ ನಮಗನವ್ರು ಯಪ್ಪ ನನ್ನ ಸತ್ಸಂಗ ಹುಡುಗರಿಗೆ ನೀನೇ ನೋಡವಪ್ಪ ಅಂಶದ ತಂದ ಬಳಕ ಗುಡ್ಡದ ಮುತ್ತನ ಆಶೀರ್ವಾದದಿಂದ ಇವತ್ತಿಗೆ 1 ಅಲ್ಲ 2 ಅಲ್ಲ ಇವತ್ತಿಗೆ ನಮ್ಮ ಮಲ್ಲುಗೌಡ್ರ ಮಂಟಪ ವರ್ಷಿಗೆ 10 ಲಕ್ಷ 20 ಲಕ್ಷ ಅಂತ ಗಳಿಕೆ ಅಂಶದ ಅವನಿಗೆ ಕೊಟ್ಟಾನೆಪ್ಪ ಮತ್ ಮಕ್ಕಳಿಲ್ಲ ಹ್ಯಾಂಗ್ ಮಾಡೋದು ಅಂದ ಬಳಕ ತವ್ರ ಮನೇದ 2 ಎಕರೆ ಆಸ್ತಿ ಕೊಟ್ಟು ಮಕ್ಕಳನ್ನು ಇವತ್ತಿಗೆ ಹೋಗಿ ಟಕ್ಕಳಿಗೆ ಗೌಡ್ರ ಅನ್ಸ್ಕೊಂಡ್ರ ನಮ್ಮ ಅಂಶದ ಗೌಡ್ರ ಅದಕ್ಕೆ ಎಲ್ಲರಿಗೂ ಅಂಶದ ಮುತ್ತೆ ಹಿಂಗ್ ಕೊಟ್ಟ ನನ್ನ ಕಾಲಕ್ಕ ಅವನ ಆಶೀರ್ವಾದ ಗೌಡ್ರ ತಲೆ ಮ್ಯಾಗ ಆದ ತಿಳ್ಕೊಂಡು ಸುರೇಶ್ ತಿಳ್ಕೊಬೇಕಾಗ್ಯದ ಅದಕ್ಕ ಅಂಶದ ಬಹಳ 1000 ಕೋಟಿ ಕೊಡವನ ಲಕ್ಷ ಅವನ ಮ್ಯಾಗ ಇಟ್ಟೆ ಅಂತ ದುಡ್ಲಿಗಿತ್ತಿರಲ್ಲ ದಿನ ಯೂಟ್ಯೂಬ್ದಾಗ ವಾಟ್ಸಪ್ದಾಗ ಬರ್ಲಾಗತ್ತೆ ನೋಡ್ಲಾಕ್ತೇರಿಪ್ಪ ಯಾನು ವಿಚಾರ ಮಾಡಿಲ್ಲ ಇದು ಡೋಣಸ್ ಮಾಸದ ಮುತ್ತೆ ಕೂತ್ ಹೋಗೋ ಜಾಗ ಡೋಣಸ್ ಮುತ್ಯ ಇಲ್ಲಿ ಎದ್ದಂದ್ರೆ ಚಿಗರೇಳದಿಂದ ಹೋದಂದ್ರೆ 2 ಸಿದಲ್ಲಿ ಹೋಗ್ತಾನೆ ಗೌಡ್ರ ಮನೆಗೆ ಬಂದು ಮುಕ್ಕ ಮಾಡಿ ಊಟ ಮಾಡಿ ಮತ್ತೆ ಡೋಣಸ್ಗೆ ಹೋಗ್ತಾನೆ ಈ ಜಾಗ ನಮಗ ದೊರದಾದನು ಕಾಲಕ್ಕೆ ಸದ್ಗುರು ಮದಗೊಂಡೇಶ್ವರ ಮುತ್ಯವರು ನನ್ನ ಕಣ್ಣನ ಜೀವ ಇರುತ್ತಾಕಿ ತಾಳ ತೆಳಗಡಲಿ ಜಾಪತ್ ಯಾನ್ ಅಂದಾರಲ್ಲ ಆ ಶಬ್ದ ಆ ಕೂಸಿನ ಕಿವಿಗಳ ಯಾನ್ ಬಿದ್ದದ ಇಟ್ಟೆಲ್ಲ ಮ್ಯಾಳ ತಗೊಂಡು ಬಂದು 15 ವರ್ಷ ದಿನ ಬಂದ್ 15 ವರ್ಷ ಆಯ್ತು ಒಂದೇ ದಿನ ₹1 ತಗೊಂಡಿಲ್ಲ ಎಷ್ಟೋ ಮಂದಿ ನನಗಂದ್ರು ಏನ್ರಿ ಗುರು ಬೆನ್ನತ್ತೆ ಒಂದ್ರ ಮುತ್ತಿಯವ್ರ ರೊಕ್ಕಾಗಿನ ಎಬ್ಸಾವ್ ನೋಡ್ರಿ ನಿಂಬಲ್ಲಿ ಇದತ್ತಂದ್ರು ನಾ ಎಟ್ಟು ಕೂಡ ಕೊಟ್ರೆ 100 ಕೊಟ್ಟ 200 ಕೊಟ್ಟ ನನ್ನ ಅಪ್ಪ 1000 ಕೋಟಿ ಅವ್ರಿಗೆ ಕೊಡ್ಲಿ ಅಂತ ಅವ್ರಿಗೆ ಆಶೀರ್ವಾದ ಕೊಟ್ಟ ಅದಕ್ಕ ಯಾಕ ಇದೇ ವಿಷಯ ಹೇಳ್ಬೇಕಾಗ್ಯದ ಕೇಳಿದ್ರೆ ಒಂದ್ ಸ್ವಲ್ಪ ಎಲ್ಲಾರು ಜರ ಕಲಿಬೇಕಾಗ್ಯದ ನೋಡಿ ಕಲಿಬೇಕಾಗ್ಯದ ಮಹಾರಾಜರು ಕೂಡ ಬೆನ್ ಹತ್ತನೆ ಯಾನ್ ಕೊಡ್ತಾರೆ ಭಕ್ತರ ಮನಿಗೆ ಹೋಗ ನಮ್ಗೆ ಯಾನ್ ಕೊಡ್ತಾರ ಭಕ್ತರ ಮ್ಯಾಗ ಬಿ ನಾವು ಕರುಣಾ ಮಾಡ್ಬೇಕಾಗ್ಯದ ಭಕ್ತರ ಮ್ಯಾಗ ಬಿ ವಿಚ್ಛಾ ಮಾಡ್ಬೇಕಾಗ್ಯದ ಭಕ್ತರಿಗೆ ಬಿ ಭಗವಂತಗೆ ಬೇಡ್ಕೋಬೇಕಾಗ್ಯದ ನಮ್ ಭಕ್ತನ ಆನಂದ ಮಾಡಪ್ಪ ನಮ್ ಭಕ್ತನ 4 ಮಂದಿ ಆಗ ತೋಂಬ ನಮ್ ಭಕ್ತನ ಸಂಸಾರ ಸುಖಿ ಇಡುವಪ್ಪ ಪರಮಾತ್ಮ ಬೇಡಬೇಕಾಗ್ಯದ ಯಾಕಂತ ಕೇಳಿದ್ರೆ ಇಲ್ಲೇ ಕೂತಾರ ಕೇಳ್ರಿ ವಿಜಯಕುಮಾರ್ ಅವರು ಏನಾಗಿದ್ರೆ ಶಿಂಗಣಾಪುರ ಗೌಡ್ರು ಅವ ಯಪ್ಪ ನಮ್ ಮನಿಗೆ ಹ್ಯಾಂಗ ಬರ್ತೀವಿ ಹಿಂಗೆಲ್ಲ ಪತ್ರಾವ ಹಿಂಗ ಏಪ ಬರ್ತಾ ಯಾನು ಚಿಂತೆ ಮಾಡಬೇಡ ಅಂತೇಳಿ ಮತ್ತ ಮನಿಗೆ ಹೋಗಿ ಹಂಗೆ ಕಳಿಸಲಿಲ್ಲ ಜೋಳಿಗೆ ಸುರುವಿನಿ ಕಳಿಸಿದ್ರು ಅಂತ ಭಕ್ತರು ಬಹಳ ದೊಡ್ಡವ್ರ ಅಂತೇಳಿ ಇಂತಿಂತ ಕಟ್ಟಡ ಯಾ ಗೌರ್ಮೆಂಟ್ ಇಲ್ಲ ಏನಿಲ್ಲ ಎಲ್ಲಾ ಗೌರ್ಮೆಂಟ್ ನೀವೇ ಇದ್ರಿ ನಿಮ್ಮದಿಂದ ಇದ್ರ ನಡೆದ ಅಂತೇಳಿ ತಿಳ್ಕೊಂಡು ಯಾರ್ಯಾರು ₹100 ಕೊಟ್ಟು ಹೋಗಿದಾರ ಆಗಳೇ ಯಾರ್ರಿ ಅವರು ಕೊಟ್ಟಿದ್ದು ತನಗೆ ಬಚ್ಚಿಟ್ಟದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತನ ಬೇಡ ಮುಂದೆ ಕಟ್ಟಿಟ್ಟದಂತ ಬುತ್ತಿ ₹101 ಯಾರು ಕೊಟ್ಟಾರಿ